ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಫಿಸಿಕ್ಸಿಗೆ ಏನೆಲ್ಲ ಅಪ್ಲೋಡ್ ಮಾಡಬೇಕಿತ್ತು ಸಂಪೂರ್ಣವಾಗಿ ಅಪ್ಲೋಡ್ ಆಗಿಬಿಟ್ಟಿದೆ. ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್, ಅದು ಇದು ಏನೇನು ಬೇಕು ಹೌದಲ್ವಾ, ಎಲ್ಲದೂ ಕೂಡ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಪ್ರಿಪೇರ್ ಇದ್ದೀರಾ ಅಂದ್ಕೊಂಡಿದ್ದೇನೆ. ಹಾಗಾಗಿ ಒಂದು ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ನಿಮ್ಮ ಎಕ್ಸಾಮ್ 2ಗೆ ತೆಗೆದುಕೊಂಡು ಬಂದಿದ್ದೇನೆ ಸರ್. ಭಾಳ ಕಷ್ಟಪಟ್ಟು ತೆಗೆದುಕೊಂಡು ಬಂದಿದ್ದೇನೆ. ಇದರ ವ್ಯವಸ್ಥೆ ಎಲ್ಲ ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆಯಿತಾ, ಯಾವ ಕಲರ್ ಆಗಿಬಿಟ್ಟಿದೆ ಇದು ಅಂತ ಪೇಪರು. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಆಯಿತಾ. ನಿಮಗೋಸ್ಕರ ದಯವಿಟ್ಟು ಇದೇನಾದರೂ ಈ ವಿಡಿಯೋ ಏನಾದರೂ ಒಂದು 2K ಇವತ್ತು ಒಂದೇ ದಿನದಲ್ಲಿ ಹೋದರೆ ಐ ಪ್ರಾಮಿಸ್ ಯು ಇದಕ್ಕೆ ಸಂಪೂರ್ಣವಾದ 70ಕ್ಕೆ 70 ಅಂಕಗಳ ಕೀ ಆನ್ಸರನ್ನು ಕೂಡ ಅಪ್ಲೋಡ್ ಮಾಡಿ ಕೊಡ್ತೇನೆ. ಈಗ ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ವಿಡಿಯೋ. 1 ನಿಮಿಷದ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಈಗ ಮುಂದಿನ ವಿಡಿಯೋ ನಿಮಗಾಗಿ. ಬನ್ನಿ. ಪಾರ್ಟ್ ಎ, ಮೈ ಡಿಯರ್ ಚಿಲ್ಡ್ರನ್. ನೋಡಿ, ಹೌ ಮೆನಿ ಎಲೆಕ್ಟ್ರಾನ್ಸ್ ಮಸ್ಟ್ ಬಿ ರಿಮೂವ್ಡ್ ಫ್ರಮ್ ಅ ಬಾಡಿ ಟು ಗೆಟ್ ಚಾರ್ಜ್ ಆನ್ ದಿ ಬಾಡಿ +1C ಕ್ವಶನ್ ಮಾರ್ಕ್ ಇದೆ ಅಲ್ವಾ. ಇದಕ್ಕೆ 100% ಸರಿಯಾದ ಉತ್ತರ ನಿಮ್ಮ ತಲೆಯಲ್ಲಿ ಇದೆ ಅಂದ್ಕೊಂಡಿದ್ದೇನೆ, ಯಾಕಂದರೆ ಪ್ರಿಪೇರ್ ಆಗಿದ್ದೀರಾ ಈಗ ಎಕ್ಸಾಮಿಗೆ. ರೈಟ್ ಆನ್ಸರ್ ಈಸ್ 6.25 × 10⁻18 ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್. ವಾಟರ್ ಮಾಲಿಕ್ಯೂಲ್ ಈಸ್ ಎ ಪೋಲಾರ್ ಮಾಲಿಕ್ಯೂಲ್ ಬಿಕಾಸ್ ಡ್ಯಾಶ್ ಅಂತ ಇದೆ. 100% ರೈಟ್ ಆನ್ಸರ್. ಬಂತ ನಿಮ್ಮ ತಲೆಗೆ? ಬರಬೇಕು ಸರ್. ಇನ್ನೂ ಬರ್ತಾ ಇಲ್ಲ ಅಂದರೆ ಯು ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಆ್ಯನ್ಯುವಲ್ ಎಕ್ಸಾಮ್ 2 ಅಂತ ಆಯಿತಾ. ನೋಡಿ, ದ ರೈಟ್ ಆನ್ಸರ್ ಈಸ್ ವಾಟರ್ ಮಾಲಿಕ್ಯೂಲ್ ಈಸ್ ಎ ಪೋಲಾರ್ ಮಾಲಿಕ್ಯೂಲ್ ಬಿಕಾಸ್ ದಿ ಸೆಂಟರ್ಸ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಡು ನಾಟ್ ಕೋಇನ್ಸೈಡ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ನೋಡೋಣ. ದಿ ರೆಸಿಸ್ಟೆನ್ಸ್ ಆರ್ ಆಫ್ ಎ ಮೆಟಾಲಿಕ್ ಕಂಡಕ್ಟರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್. ಐ ರಿಪೀಟ್, ಕ್ವಶನ್ ನಂಬರ್ 1 ಆಪ್ಷನ್ ಬಿ ಈಸ್ ಆನ್ಸರ್. ಕ್ವಶನ್ ನಂಬರ್ 2 ಆಪ್ಷನ್ ಬಿ ಆನ್ಸರ್. ಕ್ವಶನ್ ನಂಬರ್ 3 ಆಪ್ಷನ್ ಬಿ ಈಸ್ ದಿ ಆನ್ಸರ್. ಬೇಜಾರಾಗಬಾರ್ದು, ನಾನು ಫಸ್ಟಿಗೆ ಹೇಳಿದ್ದೀನಿ ಪೇಪರ್ ಕತೆ ಹೆಂಗಾಗಿದೆ ಅಂದರೆ ಎಲ್ಲೆಲ್ಲಿಂದ ನಾವು ಹೆಂಗೆ ಮಾಡಿ ತಗೊಂಬಂದಿದ್ದೇವೆ. ಕ್ವಶನ್ ನಂಬರ್ 4, SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡ್ಯಾಶ್ ಅಂತ ಇದೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಹೌದಲ್ವಾ. SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಟೆಸ್ಲಾ ಹೌದಲ್ವಾ. ವೆರಿ ಗುಡ್. ಕ್ವಶನ್ ನಂಬರ್ 5, ದಿ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 5ಗೆ ದಿ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಲ್ವಾ. ಮ್ಯಾಗ್ನೆಟೈಸೇಷನ್ ಇಸ್ ದ ರೈಟ್ ಆನ್ಸರ್. ಮ್ಯಾಗ್ನೆಟೈಸೇಷನ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 6, ದಿ ಮ್ಯಾಗ್ನೆಟಿಕ್ ಆಫ್ ದಿ ಇಂಡ್ಯೂಸ್ಡ್ EMF ಇನ್ ಅ ಸರ್ಕ್ಯೂಟ್ ಈಸ್ ಈಕ್ವಲ್ ಟು ದ ಟೈಮ್ ರೇಟ್ ಆಫ್ ದಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದಿ ಸರ್ಕ್ಯೂಟ್ ಆಫ್ ದ ಸ್ಟೇಟ್ಮೆಂಟ್ ಯಾವುದು? ಬನ್ನಿ ಸರ್ ನೋಡೋಣ. ಕಾಣ್ತಾ ಇದೆ ಅಲ್ವಾ, ಕ್ವಶನ್ ಸಂಪೂರ್ಣ ಕಾಣಬೇಕು. ರ್ಯಾಂಕ್ ವಿದ್ಯಾರ್ಥಿಗಳು ನೀವೆಲ್ಲ ಎಕ್ಸಾಮ್ 2 ಬರೆಯೋರು. ರೈಟ್ ಆನ್ಸರ್ ಈಸ್ ಫಾರಡೇಸ್ ಲಾ ಇಸ್ ದ ರೈಟ್ ಆನ್ಸರ್. ಈ ಸ್ಟೇಟ್ಮೆಂಟ್ ಯಾರ್ದು ಅಂತ ಕೇಳಲಾಗಿದೆ ಆಯಿತಾ. 4 ಜನರದ್ದು ಇದೆ. ನಾನು ಹೇಳಿದಲ್ವ ಫಸ್ಟ್ 2 ಇದಲ್ವಾ ನಿಮ್ಮ ಎಕ್ಸಾಮಿಗೆ 3-4 ಮಾರ್ಕ್ಸಲ್ಲೂ ಬರುವಂಥದ್ದು ಸಾಧ್ಯತೆ ಜಾಸ್ತಿ ಇದೆ. ಕ್ವಶನ್ ನಂಬರ್ 7ಗೆ ಹೋಗೋಣ ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 7 ಸ್ಟೇಟ್ಮೆಂಟ್ಸ್ ಗಿವನ್ ಆಯಿತಾ. 2 ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಹಿಯರ್. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್. Inductance is a scalar quantity, right statement. The dimension formula of ಏನಿದು ಇಂಡಕ್ಟೆನ್ಸ್ ಈಸ್, ಇದು ಕೂಡ ಸರಿ. ಹಾಗಿದ್ರೆ ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾಗುತ್ತೆ. ಮ್ಯೂಚುವಲ್ ಇಂಡಕ್ಷನ್ ಈಸ್ ದಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಟ್ರಾನ್ಸ್ಫಾರ್ಮರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲಿಂದ ಸ್ವಲ್ಪ ಮ್ಯಾನೇಜ್ ಮಾಡಿದ್ದೀವಿ ಕ್ವಶನ್ ಪೇಪರು, ಚೆನ್ನಾಗಿ ಕಾಣುತ್ತೆ ಮೇಲೆ. ಕ್ವಶನ್ ನಂಬರ್ 9 ನೋಡೋಣ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹ್ಯಾಸ್ ದಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ಇದೆ. ಇದು ಫಿಸಿಕ್ಸು. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 2ಗೆ 90% ಈ ಪೇಪರು ಹೆಲ್ಪ್ ಆಗುತ್ತೆ. ಕ್ವಶನ್ ನಂಬರ್ 9 ನೋಡೋಣ ಈಗ. ಆಪ್ಷನ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಗಾಮಾ ರೇಸ್ ಕಣ್ರಿ. ಗಾಮಾ ರೇಸ್ ಮತ್ತೇನು ಕೇಳೋದು ಡೌಟೇ ಇಲ್ಲ. ಕ್ವಶನ್ ನಂಬರ್ 10 ನೋಡೋಣ. ದಿ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಎ ಮೀಡಿಯಮ್ ಗಿವ್ಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 10 ರೈಟ್ ಆನ್ಸರ್ ಈಸ್ ಅಬ್ಸಲ್ಯೂಟ್ refractive index of the medium is the right answer.
ಕ್ವಶನ್ ನಂಬರ್ 11 ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಎರಡು ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದೆ ಆಯಿತಾ. ಹಾಗಿದ್ದರೆ ಇದರಲ್ಲಿ ಈ ಆ್ಯಕ್ಚುಲಿ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆಯಿತಾ. ಬೋತ್ ದ ಸ್ಟೇಟ್ಮೆಂಟ್ಸ್ ಲೈಟ್ ಇಸ್ ಎ ನೋಡಿ ಟ್ರಾನ್ಸ್ಫರ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಅದು ಕರೆಕ್ಟೇ. ಪೋಲರೈಸೇಷನ್ ಆಫ್ ಲೈಟ್ ಕನ್ಫರ್ಮ್ಸ್ ದ ಟ್ರಾನ್ಸ್ಫರ್ ನೇಚರ್ ಆಫ್ ಲೈಟ್, ಬೋತ್ ಆರ್ ರೈಟ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಬೋತ್ ದ ಫಾಲೋಯಿಂಗ್ ಸಿ, ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾಗುತ್ತೆ. 11ನೇ ಕ್ವಶನಿಗೆ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅನ್ನುವಂಥದ್ದು ಸರಿ. ಕ್ವಶನ್ ನಂಬರ್ 12 ನೋಡೋಣ. ಹೋಪ್ ನಿಮ್ಮ ತಲೆನಲ್ಲೂ ನಾನು ಹೇಳಿದಂತಹ ಆನ್ಸರೇಗಳಿ ಇದ್ದರೆ ಬಹಳ ಒಳ್ಳೆಯದಾಗತ್ತೆ, ಬಹಳ ಖುಷಿಯಾಗುತ್ತೆ ನನಗೆ ಆಯಿತಾ. ಕ್ವಶನ್ ನಂಬರ್ 12 ನೋಡೋಣ ಪ್ರೀತಿಯ ವಿದ್ಯಾರ್ಥಿಗಳೇ ಆಯಿತಾ. Following particles are moving with the same speed. Which one of them has longest Brazil wavelength ಅಂತ ಇದೆ ಅಲ್ವಾ, ಬ್ರಜಿಲ್. ಕ್ವಶನ್ ನಂಬರ್ 12ಗೆ ಸರಿಯಾದ ಉತ್ತರ ಎಲೆಕ್ಟ್ರಾನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಎಲೆಕ್ಟ್ರಾನ್ ಅದ ಪಾರ್ಟಿಕಲ್ಸ್ ಆಯಿತಾ. ಕ್ವಶನ್ ನಂಬರ್ 13 ದಿ ಪ್ಲಂಬ್ ಪಡ್ಡಿಂಗ್ ಮಾಡೆಲ್ ಆಫ್ ಆಟಮ್ ವಾಸ್ ಗಿವನ್ ಬೈ ಡ್ಯಾಶ್ ಅಂತ ಇದೆ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ ಆಯಿತಾ. ಯಾವ್ರಿ ಹೇಳ್ತೀರಾ ಯಾರಾದರೂ? ಐನ್ಸ್ಟೈನಾ, ರುದರ್ಫೋರ್ಡಾ, ಯಾರು? ಜೆ ಥಾಮ್ಸನ್ನ? ಹೌದು ಸರ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಜೆ ಥಾಮ್ಸನ್ ಆಯಿತಾ. ಕ್ವಶನ್ ನಂಬರ್ 14 ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ನ್ಯೂಕ್ಲಿಯರ್ ಫೋರ್ಸಸ್ ಅಂತ ಇದೆ. ಕ್ವಶನ್ ನಂಬರ್ 14 100% ರೈಟ್ ಆನ್ಸರ್ ಈಸ್ ಚಾರ್ಜ್ ಡಿಪೆಂಡೆಂಟ್ ಫೋರ್ಸಸ್ ಈಸ್ ದ ರೈಟ್ ಆನ್ಸರ್. ಚಾರ್ಜ್ ಡಿಪೆಂಡೆಂಟ್ ಫೋರ್ಸಸ್. ಕ್ವಶನ್ ನಂಬರ್ 15 ಮೈ ಡಿಯರ್ ಚಿಲ್ಡ್ರನ್ ಆ್ಯನ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಎ ಸಬ್ಸ್ಟೆನ್ಸ್ ಹ್ಯಾವಿಂಗ್ ಈಕ್ವಲ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್ ಅಟ್ ರೂಮ್ ಟೆಂಪರೇಚರ್ ಈಸ್ ಕಾಲ್ಡ್ ಏನದು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಈಗ 15 MCQಸ್ಗಳಿಗೆ 15 ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರಿ ನಿಮ್ಮ ಮೈಂಡಲ್ಲಿ, ಎಷ್ಟು ತಪ್ಪಾಯಿತು ಎಷ್ಟು ಸರಿಯಾಯಿತು ಟೋಟಲ್ ಮಾಡಿ 15ಕ್ಕೆ ಅಟ್ಲೀಸ್ಟ್ ಇಲ್ಲಿ 10 ಕ್ರಾಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಪಾಸ್ ಆಗ್ತೀರಾ ಅಂತ. ಇಲ್ಲಿ 15ಕ್ಕೆ 15 ತಾವುಗಳು ತೆಗೆದುಕೊಂಡಿದ್ದೀರಾ ಅಂದರೆ ಯು ವಿಲ್ ಕ್ರಾಸ್ 60 ಕ್ರಾಸ್ ಮಾಡೇ ಮಾಡ್ತೀರಾ. ಯಾಕಂದರೆ 70 ಮಾರ್ಕ್ಸಿಗೆ ಕ್ವಶನ್ ಪೇಪರು. ಇದು ನಿಮ್ಮ ಪ್ರಿಪ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಕ್ವಶನ್ ನಂಬರ್ 16 2 parallel long straight conductors carrying currents in the same direction dash each other ಅಂತ ಇದೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಅಲ್ವಾ. 2 parallel long straight conductors carrying current ಅದೇನಾಗುತ್ತೆ? ಅಟ್ರಾಕ್ಟ್ ಈಚ್ ಅದರ್ ಆನ್ಸರು ಅಟ್ರಾಕ್ಟ್. 16ಕ್ಕೆ ಕ್ವಶನ್ ನಂಬರ್ 17 ನೋಡೋಣ. ಡ್ಯಾಶ್ ಗಿವ್ಸ್ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF ಅಂತ ಇದೆ. ಇದು ಬಹಳ ಸಲ ಕೇಳಿರುವಂಥ ಪ್ರಶ್ನೆ ಅಲ್ವಾ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 17 ನೋಡಿ, ಲನ್ಸ್ ಲಾ ಇಸ್ ದ ರೈಟ್ ಆನ್ಸರ್, ಗಿವ್ಸ್ ಪೊಲಾರಿಟಿ ಆಯಿತಾ. ಕ್ವಶನ್ ನಂಬರ್ 18 ನೋಡೋಣ. ದ ಫಿನಾಮಿನನ್ ಇನ್ ವಿಚ್ ಫಾರ್ಮೇಷನ್ ಆಫ್ ಆಲ್ಟರ್ನೇಟ್ ಡಾರ್ಕ್ ಆ್ಯಂಡ್ ಬ್ರೈಟ್ ಹೌದಲ್ವಾ ರೀಗ್ಲನ್ಸ್ ಇನ್ ದಿ ಜಿಯೋಮೆಟ್ರಿಕ್ ಶೇಡ್ ಆಫ್ ಎ ಒಪೇಕ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. 18th ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, ವಿಚ್ ಈಸ್ ದ ರೈಟ್ ಆನ್ಸರ್? ಕ್ವಶನ್ ನಂಬರ್ 18 diffraction is the right answer. Diffraction is the right answer. Very good. Question number 19 ನೋಡೋಣ ಅಲ್ವಾ. The breaking of dash into two nuclei of intermediate masses and releases of energy is called nuclear fission. ಫ್ಯೂಷನ್ ಬೇರೆ ಫಿಷನ್ ಬೇರೆ ಗೊತ್ತಲ್ವಾ. ಕ್ವಶನ್ ನಂಬರ್ 19 ಸರಿಯಾದ ಉತ್ತರ ಬಂದು 19ಕ್ಕೆ heavy nucleus is the right answer. Heavy nucleus is the right answer. I repeat, question number 20 last ಆಯಿತಾ. when a p-n junction is in forward biased potential increase the width of depletion region ಡ್ಯಾಶ್ ಅಂತ ಕೊಡಲಾಗಿದೆ. ಭಾಳ ಈಸಿ ಕಣ್ರಿ, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಏನಾಗುತ್ತೆ ಈ ಸಮಯದಲ್ಲಿ? ಡಿಕ್ರೀಸ್ ಆಗುತ್ತೆ. ಇಲ್ಲಿ ಡಿಕ್ರೀಸ್ ಆಗುತ್ತೆ ಆಯಿತಾ. ಒಂದು ಕಡೆ ಇನ್ಕ್ರೀಸು, ಇನ್ನೊಂದು ಕಡೆ ಡಿಕ್ರೀಸು. ನೋಡಿ ವಿದ್ಯಾರ್ಥಿಗಳೇ, ನಾನು ನಿಮಗೆ ಒಂದು ಪಾಸಿಂಗ್ ಪ್ಯಾಕೇಜು, ಒಂದು ಸ್ಕೋರಿಂಗ್ ಪ್ಯಾಕೇಜು ಫಿಸಿಕ್ಸಲ್ಲಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಅದು ತಗೊಂಡು ಬೇಕಾದ್ರೆ ಈಗ ಕೂತ್ಕೊಳ್ಳಿ, ಎಲ್ಲ ಕ್ವಶನ್ಸ್ಗಳು ಅವೇ ಇದ್ದಾವೆ ಸರ್, ಅವೇ ಇದ್ದಾವೆ. ನನ್ನ ಮಾತನ್ನು ಕೇಳಿ, ಆ ಎರಡೂ ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜ್ ಬಿಡಬೇಡ. ಎಕ್ಸಾಮ್ 2 ಹೆಂಗಾಗಬೇಕು ಅಂದರೆ ಅವರು ಬೇರೆಯವ್ರು ಯಾರ್ಯಾರು ಕಟ್ಟಿಲ್ವೋ, ಅಯ್ಯೋ ದೇವ್ರೆ ನಾವು ಕಟ್ಕೋಬೇಕಿತ್ತು ಕಣೋ ಅಂತ ಆ ಲೆವೆಲಿಗೆ ತಾವುಗಳು ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು. ನಿಮ್ಮ ತಂದೆ ತಾಯಿಗಳು ಖುಷಿಯಾಗಬೇಕು. ಇದಕ್ಕೆಲ್ಲ ಕೀ ಆನ್ಸರ್ಸು ನಾನು ನಿಮಗೆ ಅದು ಬೇಕು ಅಂತ ಹೇಳಿದರೆ ಅದನ್ನು ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಇವತ್ತೈದು ರಾತ್ರಿಯ ಒಳಗಡೆ ನಾನು ಹೇಳಿದ್ನಲ್ವ, ಒಂದು 2K ಲೆವೆಲಿಗೆ ಓಡಿಸಿ ಗಾಡಿಯನ್ನು
ನಾನು ನಿಮಗೆ ಫುಲ್ಲು ಕೀ ಆನ್ಸರು ಇದಕ್ಕೂ ಕೂಡ ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಐ ವಿಲ್ ಸ್ಟಾರ್ಟ್ ಟು ಪ್ರಿಪೇರ್. ನಾನೀಗ ಆಲ್ರೆಡಿ ಪ್ರಾರಂಭವನ್ನು ಮಾಡಿದ್ದೇನೆ, ಆಯಿತಾ. ನನ್ನ ವಿದ್ಯಾರ್ಥಿಗಳೇ, 90% ಈ ಕ್ವಶನ್ ಪೇಪರ್ ನಿಮಗೆ ಹೆಲ್ಪ್ ಆಗುತ್ತೆ. ನನ್ನ ಮಾತನ್ನು ಕೇಳಿ, ಆಯಿತಾ. ಇದರಲ್ಲಿರುವ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂತೂ ಬೀಳಲೇಬೇಡಿ, ಆಯಿತಾ. ಚೆನ್ನಾಗಿ ಮಾಡಿ. ನಂತರದಲ್ಲಿ ನಿನ್ನೆ ನಾನು ನಿಮಗೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಮೇಲೆ 2 ವಿಡಿಯೋ ಮಾಡಿ ಕೊಟ್ಟಿದ್ದೆ. ಒಂದು ರಿಲೀಸ್ ಆಗಿದೆ, ಒಂದು ಆಗಿಲ್ಲ. ಯಾಕೆಂದರೆ ಒಂದು ಓದ್ಕೊಳ್ಳಿ ಅಲ್ವಾ. ಇರೋದೇ 2 ಪಾಠ ಓದಿ ಸರ್, ನ್ಯೂಮರಿಕಲ್ ಪ್ರಾಬ್ಲಮ್ಸಿಗೆ ಸಾಕು. ಚಾಪ್ಟರ್ 1 ಚಾಪ್ಟರ್ 7 ಖಲಾಸ್. ಚಾಪ್ಟರ್ 1 ಚಾಪ್ಟರ್ 7 ನ್ಯೂಮರಿಕಲ್ ಪ್ರಾಬ್ಲಮ್ಸ್ 5 ಕೊಡ್ತಾರೆ, ಯಾವುದೋ 2 ಬರೆಯೋದು. ಯಾಕೆ ಎಲ್ಲ ಚಾಪ್ಟರ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡ್ತೀರಾ ಮಂಗಗಳು ಅಂತವ್ರೆ? ಡೂ ಸ್ಮಾರ್ಟ್ ವರ್ಕ್. ಬರೆಯೋದೇ 2 ಕಣ್ರಿ. ಹಾಗಾಗಿ ಪರ್ಫೆಕ್ಷನಲ್ಲಿ ಹೋಗಬೇಕು, ಪರ್ಫೆಕ್ಷನಲ್ಲಿ ಬರೀಬೇಕು, ಆವಾಗ ಅಂಕಗಳು ಬರ್ತವೆ. ಎಲ್ಲದೂ ಓದಿ, ಎಲ್ಲದೂ ಬರಿತೀನಿ, ಎಲ್ಲದೂ ಮಾಡ್ತೀನಿ ಅಂದರೆ ಸಗಣಿನೇ ತಿನ್ನೋದು ಲಾಸ್ಟಿಗೆ. ಎನಿಹೌ, ನೀವೆಲ್ಲ ಭಾಳ ಒಳ್ಳೆಯವರು, ಒಳ್ಳೆ ಊಟ ಮಾಡೋರು. ದಯವಿಟ್ಟು ನಮ್ಮ ಮಾತನ್ನು ಕೇಳಿ ಒಳ್ಳೆಯವರಾಗಿ. ನೀವೇ ನೋಡಿ, ಇಲ್ಲಿ ಆನ್ಸರ್ ಎನಿ ಟು ಅಂತ ಇದೆ. ಇದೇ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಬೈತಾ ಇದ್ದಂಗೆ ಬಂತು, ಮುಂದೆ ಬೈಬೇಡ್ರಪ್ಪ ಮಕ್ಕಳಿಗೆ ಅಂತ. ನೋಡಿ, 1 2 ನೋಡ್ರಪ್ಪ ಕ್ವಶನ್ ಪೇಪರ್ ಕತೆ ಹೆಂಗಾಗಿದೆ ಅಂತ. ಬೇಜಾರಾಗ್ಬಿಡ್ರಿ, ಇದನ್ನು ರೆಡಿ ಮಾಡಿರೋದೇ ದೊಡ್ಡದು ನಾನು, ಆಯಿತಾ. ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. ಧನ್ಯವಾದಗಳು. ಕಾಣ್ತಾ ಇದ್ದಲ್ವ ಕ್ವಶನ್, ಆಮೇಲೆ ಕಾಣ್ತಾ ಇಲ್ಲ ಅಂತ ಮೆಸೇಜ್ ಹಾಕ್ಬಿಡ್ತೀರಾ. ಗಾಡ್ ಬ್ಲೆಸ್ ಯು. ಕಾಣ್ತಾ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಎಕ್ಸಾಮ್ಗಿಂತ ಮುಂಚೆರಪ್ಪ. ಧನ್ಯವಾದಗಳು.